ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಮೇ ತಿಂಗಳ ಮೊದಲ ದಿನದ ಪ್ರಚಲಿತ ಘಟನೆಗಳನ್ನು ನಿಮ್ಮೊಂದಿಗೆ ನಾನು ಚರ್ಚೆ ಮಾಡ್ತಿದ್ದೀನಿ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಆದ ಒಂದು ಪ್ರಚಲಿತ ಘಟನೆಗಳು. ನಿಮ್ಮ ಮುಂದಿನ ಎಕ್ಸಾಮ್ಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆದ ಒಂದು ಪ್ರಚಲಿತ ಘಟನೆಗಳಾಗಿರ್ತವೆ ಸ್ನೇಹಿತರೆ. ಕರ್ನಾಟಕ ರಾಜ್ಯದ ಒಂದು ಪ್ರಚಲಿತ ಘಟನೆ ಅಂದರೆ ರಾಜ್ಯವಾರು ನಾವು ಪ್ರಚಲಿತ ಘಟನೆ ನೋಡೋಣ. ರಾಜ್ಯ ಮತ್ತು ರಾಷ್ಟ್ರ, ಅಂತಾರಾಷ್ಟ್ರೀಯ ಮತ್ತು ಕ್ರೀಡೆಗಳು, ಇನ್ನಿತರ ಪ್ರಚಲಿತ ಘಟನೆಗಳು ನಾವು ಸವಿವರವಾಗಿ ನೋಡೋಣ ಸ್ನೇಹಿತರೆ. ಕರ್ನಾಟಕ ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟ ಒಂದು ಕರೆಂಟ್ ಅಫೇರ್ಸ್ ಇದೆ. ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಉತ್ಕೃಷ್ಟ ಕೇಂದ್ರ ಅಂದರೆ ಭಾರತದ ಮೊದಲ ರಾಜ್ಯ ನೇತೃತ್ವದ ಬಾಹ್ಯಾಕಾಶ ತಂತ್ರಜ್ಞಾನ ಉತ್ಕೃಷ್ಟತಾ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಉದ್ಘಾಟಿಸಲಾಗಿದೆ. ಇದು ನವೋದ್ಯಮಗಳಿಗೆ ಮತ್ತು ಬಾಹ್ಯಾಕಾಶ ಸಂಶೋಧನೆಗಳಿಗೆ ಹೆಚ್ಚಿನ ಉತ್ತೇಜನ ನೀಡಲಿದೆ. ನಿಮ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರಪ್ಪ ಅಂದರೆ, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಬಾಹ್ಯಾಕಾಶ ತಂತ್ರಜ್ಞಾನ ಉತ್ಕೃಷ್ಟತಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಗಿದೆ ಅಂತ ಕೇಳ್ತಾರೆ. ನೇರವಾಗಿ ಇಲ್ಲಿ ಆಪ್ಷನ್ ಕೊಡ್ತಾರೆ. ಮಹಾರಾಷ್ಟ್ರ, ಗೋವಾ ಅಂತ ಕೊಟ್ಟಿರ್ತಾರೆ. ಗೋವಾ, ಕರ್ನಾಟಕ, ಅದೇ ರೀತಿ ತೆಲಂಗಾಣ ಕೊಟ್ಟಿರ್ತಾರೆ. ತೆಲಂಗಾಣ. ಇಲ್ಲಿ ಆನ್ಸರ್ ಕರೆಕ್ಟ್ ಆಗಿದ್ದು ನಮ್ಮ ಕರ್ನಾಟಕ ಸರಿಯಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ನು, ಗೀಗಾ ಕಾರ್ಮಿಕರಿಗಾಗಿ ಡಿಜಿಟಲ್ ಕುಂದುಕೊರತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಆನ್ಲೈನ್ ಡೆಲಿವರಿ ಮತ್ತು ರೈಡ್ ಹೇಲಿಂಗ್ ಅಪ್ಲಿಕೇಶನ್ಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಾಗಿ ಕರ್ನಾಟಕ ಸರ್ಕಾರವು ಭಾರತದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಕುಂದುಕೊರತೆ ನಿರ್ವಹಣೆ ವ್ಯವಸ್ಥೆಯನ್ನು ಜಾರಿಗೆ ಮಾಡಲಾಗಿದೆ. ಸ್ನೇಹಿತರೆ, ಇಲ್ಲೊಂದು ಕ್ವಶನ್ ಕೇಳ್ತಾರೆ ಅಂದರೆ, ಗೀಗಾ ಕಾರ್ಮಿಕರಿಗಾಗಿ ಡಿಜಿಟಲ್ ಕುಂದುಕೊರತೆ ವ್ಯವಸ್ಥೆ ಮಾಡಿದ ರಾಜ್ಯ ಯಾವುದು ಅಂತ ಕೇಳ್ತಾರ. ಅದೇ ರೀತಿ ಕರ್ನಾಟಕ ಆಗಿರ್ಬೋದು. ಕರ್ನಾಟಕ. MH ಅಂದರೆ ಮಹಾರಾಷ್ಟ್ರ, BH ಅಂದರೆ ಬಿಹಾರ್, BA ಅಂದರೆ ಬಿಹಾರ, ಅದೇ ರೀತಿ MP ಅಂದರೆ ಮಧ್ಯಪ್ರದೇಶ. ಇದರಲ್ಲಿ ಯಾವ ಆನ್ಸರ್ ಕರೆಕ್ಟಪ್ಪ ಅಂದರೆ ಕರ್ನಾಟಕ ಸರಿಯಾಗಿರ್ತದೆ ನೋಡಿ. ಅಂದರೆ ಗೀಗಾ ಕಾರ್ಮಿಕರಿಗಾಗಿ ಡಿಜಿಟಲ್ ಕುಂದುಕೊರತೆ ವ್ಯವಸ್ಥೆ ಮಾಡಿದ ರಾಜ್ಯ ಯಾವುದಪ್ಪ ಅಂದರೆ ಕರ್ನಾಟಕ. ಬಿಡದಿಯಲ್ಲಿ AICT ನಿರ್ಮಾಣ ಮಾಡಲಾಗಿದೆ. ಅಂದರೆ ಗ್ರೇಟ್ ಬೆಂಗಳೂರು ಯೋಜನೆ ಅಡಿ ಬಿಡದಿಯಲ್ಲಿ ರೂಪಾಯಿ 18,133 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ನಿರ್ಮಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ. AICT ನಿರ್ಮಾಣ ಎಲ್ಲಿ ನಿರ್ಮಾಣ ಮಾಡಲಾಗ್ತದ ನೇರ ಕ್ವಶನ್ ಕೇಳ್ತಾನ. ರಾಮನಗರ, ಬೆಂಗಳೂರು ನಗರ, ಬಿಡದಿ, ಮೇಲಿನ ಯಾವುದು ಅಂದ್ಕೊತಾನ. ಇಲ್ಲಿ ಬಿಡದಿ ಎಂಬುದು ಸರಿಯಾಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ನು, ರಾಷ್ಟ್ರೀಯ ಅಂದರೆ ರಾಷ್ಟ್ರೀಯ ಸಂಬಂಧಪಟ್ಟ ಒಂದು ಪ್ರಚಲಿತ ಘಟನೆಗಳು ನೋಡೋಣ. ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಅಂದರೆ ಭಾರತ ತಂಡವು ಚೀನಿ ತೈಪೆಯನ್ನು 3-0 ಅಂತರದಿಂದ ಸೋಲಿಸಿ ಥಾಮಸ್ ಕಪ್ 2023ರ ಸೆಮಿಫೈನಲ್ಗೆ ಪ್ರವೇಶಿಸಿದ. ಇದರೊಂದಿಗೆ ಭಾರತವು ಕನಿಷ್ಠ ಕಂಚಿನ ಪದಕ ಖಚಿತವಾಗಿ ಪಡೆದುಕೊಂಡಿರುತ್ತದೆ. ಅಂದರೆ ಕಂಚಿನ ಪದಕ ಖಚಿತವಾಗಿ ಭಾರತಕ್ಕೆ ಲಭಿಸುತ್ತದೆ ಅಂತ ಹೇಳಲಾಗಿದೆ. ಥಾಮಸ್ ಕಪ್ ಬ್ಯಾಡ್ಮಿಂಟನ್. ಇದು ಥಾಮಸ್ ಕಪ್ ನಿಮಗೆ ಆಲ್ರೆಡಿ PC ಆಗಿರ್ಬೋದು, PS ಆಗಿರ್ಬೋದು, SD, FD. ಥಾಮಸ್ ಕಪ್ಪು ಯಾವುದಕ್ಕೆ ಸಂಬಂಧಪಟ್ಟಪ್ಪ ಅಂದರೆ ಬ್ಯಾಡ್ಮಿಂಟನ್ ಅಂತ ಕೇಳಿದ್ರೆ ನೋಡಿ. ಇದೊಂದು ಇಂಪಾರ್ಟೆಂಟ್ ಆದ ಕ್ವಶನ್. ಗುಜರಾತ್ ರಾಜ್ಯ ಅಂದರೆ ಗುಜರಾತ್ ರಾಜ್ಯವು ಮೇ 1ನೇ ತಾರೀಕಿಂದ 1960ರಲ್ಲಿ ಸ್ಥಾಪನೆಗೊಂಡಿದೆ ನೋಡಿ ಸ್ನೇಹಿತರೆ. ಈ ಗುಜರಾತ್ ರಾಜ್ಯವು ಮಹಾರಾಷ್ಟ್ರದಿಂದ ಬೇರ್ಪಡೆಗೊಂಡು ಗುಜರಾತ್ ರಾಜ್ಯವು ಮೇ 1, 1960 66ನೇ ಸಂಸ್ಥಾಪನಾ ದಿನವನ್ನು ಸಹ ಆಚರಣೆ ಮಾಡಿಕೊಂಡಿದೆ. ಬ್ಯಾರಿಯರ್ ಫ್ರೀ ಟೋಲ್ ಪ್ಲಾಜಾ. ದೆಹಲಿ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ NH-48 ಭಾರತದ ಮೊದಲ ತಡೆರಹಿತ ಟೋಲ್ ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಗುತ್ತದೆ. ಅಂದರೆ ಬ್ಯಾರಿಯರ್ ಫ್ರೀ ಟೋಲ್ ಪ್ಲಾಜಾ ಯಾವ ಎರಡು ರಾಜ್ಯಗಳ ಮಧ್ಯೆ ರಾಷ್ಟ್ರೀಯ ಹೆದ್ದಾರಿಯಪ್ಪ ಅಂದರೆ ದೆಹಲಿ ಮತ್ತು ಮುಂಬೈ ರಾಷ್ಟ್ರೀಯ ಹೆದ್ದಾರಿ. NH-48 ಭಾರತ ಮೊದಲ ತಡೆರಹಿತ ಟೋಲ್ ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಜಾರಿಗೆ ಮಾಡಲಿದೆ ನೋಡಿ. ವಿಟ್ಲಿ ಪ್ರಶಸ್ತಿ 2026 ಭಾರತೀಯ ಸಂರಕ್ಷಣಾ ತಜ್ಞೆ ಪ್ರವೀಣ್ ಶೇಖ್ ಅವರಿಗೆ ಇಂಡಿಯನ್ ಸ್ಕ್ರೀಮರ್ಸ್ ಪಕ್ಷಿಗಳ ಸಂರಕ್ಷಣೆಗಾಗಿ ಪ್ರತಿಷ್ಠಿತ ವಿಟ್ಲಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ಈ ಡೇಟಾ ಕೇಳಿದ್ರೆ ವಿಟ್ಲಿ ಅವಾರ್ಡ್ 2026 ಯಾರಿಗಪ್ಪ ಅಂದರೆ ಪ್ರವೀಣ್ ಶೇಖ್ ಅವರಿಗೆ ನೀಡಿ ಗೌರವಿಸಲಾಗಿದೆ.
ಅಂತಾರಾಷ್ಟ್ರೀಯ ಸುದ್ದಿ ನೋಡೋಣ. ರಷ್ಯಾದ ಸೋಯಜ್ 5 ರಾಕೆಟ್ ಪರೀಕ್ಷೆಯನ್ನು ಮಾಡಲಾಗಿದೆ. ರಷ್ಯಾದ ಸೋಯಜ್ 5 ರಾಕೆಟ್ ಪರೀಕ್ಷೆ ಮಾಡಲಾಗಿದೆ. ರಷ್ಯಾ ತನ್ನ ಅತ್ಯಾಧುನಿಕ ಸೋಯಜ್ 5 ರಾಕೆಟನ್ನು ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಗಿದೆ. ನಿಮ್ಗೆ ನೇರವಾಗಿ ಕೇಳ್ತಾನ, ಸೋಯಜ್ 5 ಯಾವ ದೇಶದ ರಾಕೆಟ್ ಆಗಿದೆಯಪ್ಪ ಅಂದರೆ ರಷ್ಯಾ, ಭಾರತ, ಅಮೇರಿಕಾ, ಇಂಗ್ಲೆಂಡ್ ಅಂತ. ಇಲ್ಲಿ ರಷ್ಯಾ ಸರಿಯಾದ ಆನ್ಸರ್ ಆಗಿರುತ್ತೆ ನೋಡಿ. ಇವತ್ತಿನ ದಿನ ಎಲ್ಲರಿಗೂ ಒಂದು ಗೊತ್ತಿರುವ ವಿಷಯ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ ಮೇ 1ನೇ ತಾರೀಕಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ. ಸ್ನೇಹಿತರೆ, ನಿಮಗೆ ದಿನನಿತ್ಯ ನಾವು ಪ್ರಚಲಿತ ಘಟನೆಗಳು ಮುಂದುವರಿಸ್ತಾ ಇರ್ತೀವಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು.